ಭಾರತದ ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. 2023ರಿಂದ 25ನೇ ಸಾಲಿನ ಬಾಕಿ ಇರುವ ಮುಂಗಾರು ಮತ್ತು ಹಿಂಗಾರು ಬೆಳೆ ವಿಮೆ ತಕ್ಷಣ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಿಸಬೇಕು. ರಾಜ್ಯ ರೈತ ಮುಖಂಡರ ಮನವಿ. ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ಮನವರ್. ವೀಕ್ಷಕರೇ, ಇಂದು ಧಾರವಾಡದಲ್ಲಿ ರಾಜ್ಯ ರೈತ ಮುಖಂಡರ ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ರೈತರ ವಿವಿಧ ಕಷ್ಟಗಳು ಹಾಗೂ ಬೇಡಿಕೆಗಳನ್ನು ಪರಿಹರಿಸುವ ಕುರಿತು ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಧಾರವಾಡ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಜಿ ಬಾಳನಗೌಡರ್ ಇವರು ಮಾತನಾಡಿ, ಭಾರತದ ಎಲ್ಲ ರೈತರ ರಾಷ್ಟ್ರೀಕೃತ ಹಾಗೂ ಸಹಕಾರಿ ಎಲ್ಲ ಬ್ಯಾಂಕುಗಳ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. 2023-24 ಮತ್ತು 2024ರಿಂದ 25ನೇ ಸಾಲಿನ ಮುಂಗಾರು ಹಿಂಗಾರು ಬೆಳೆ ವಿಮೆ ರೈತರ ಖಾತೆಗೆ ಜಮೆಯಾಗಿರುವುದಿಲ್ಲ. ಆದ ಕಾರಣ ಎಲ್ಲ ಕರ್ನಾಟಕದ ರೈತರ ಖಾತೆಗೆ ತಕ್ಷಣ ಹಣ ಬಿಡುಗಡೆ ಮಾಡಿಸಬೇಕೆಂದು, ಅಷ್ಟೇ ಅಲ್ಲದೆ ಇನ್ನೂ 10ರಿಂದ 11 ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸಿ ದುರ್ಗಣ್ಣವರ್, ಶಿವನಗೌಡ ಎಸ್ ಪಾಟೀಲ್, ಶಂಕರಗೌಡ, ಶ್ರೀಮತಿ ಶಿವಮ್ಮ ಎನ್ ಅಡಪದ್, ಚಂದ್ರಗೌಡ, ವಿಠ್ಠಲ್ ಹರಿಜನ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಯಾವತ್ತು ನಮ್ಮ ಕರ್ನಾಟಕದ ರೈತರ ಒಂದು ಕಷ್ಟ ಕುರಿತು ಇವತ್ತ ನಾವು ಒಂದು ಪ್ರೆಸ್ ಮಾಡುವಂತ ವಿಚಾರ ಮಾಡಿ ರೈತರು ಕೂಡ್ಕೊಂಡ ಇವತ್ತ ಎಲ್ಲ ನಮ್ಮ ಈ ವೇದಿಕೆ ಮೇಲೆ ಕೂತಂತ ಎಲ್ಲ ನಮ್ಮ ಗೌರವಾನ್ವಿತ ರೈತರು, ಅದರ ಜೊತೆಗೆ ನಮ್ಮ ಟಿವಿ ಚಾನೆಲ್ನ ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದು ನಮಸ್ಕರಿಸುತ್ತಾ, ಇವತ್ತ ನಾನು ಒಂದು ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಮತ್ತು ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಒಂದು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಅನೇಕ ಬಾರಿ ಇವ ಸಿಸ್ಟಮ್ ಆಗ್ಯಾಲ, ಹಿಂದೊಮ್ಮೆ ಕಟ್ಬಾಕಿದಾರ ಮಾಡಿದ್ರ ಮನೋಹರ್ ಸಿಂಗ್ ಅವರ ಚಲ್ತಿದಾರನ್ ಬಿಟ್ರ, ಚಲ್ತಿದಾರ ಮಾಡಿದ್ರು ಕಟ್ಬಾಕಿದಾರ ಬಿಟ್ರ. ಹಂಗಾಗ್ಬಾರ್ದದ. ಏಕ ಖಾತೆ ವೈಜ ಎಲ್ಲ ರೈತರು ಚೆಕ್ ಮಾಡಿಬಿಡ್ಬೇಕ. ಕಟ್ಬಾಕಿ ಆದವ್ರಿಗೆ ತುಂಬಾಕ್ ನೀಗ್ತಿರುದಿಲ್ಲ, ಅಂತವ್ರಿಗೆ ಒಮ್ಮೆ ಮಾಡಿದ್ರು, ಒಮ್ಮೆ ಚಲ್ತಿದಾರ ಮಾಡಿದ್ರು. ಈ ಕರ್ನಾಟಕದಾಗೂ ಸಹಕಾರಿ ಬ್ಯಾಂಕ್ ಅವ ನಡೆದವು, ರಾಷ್ಟ್ರೀಕೃತ ಬ್ಯಾಂಕ್ ಮೇಲೆ ಅವ ನಡೆದವು. ಒಟ್ಟೊಮ್ಮೆ ಎಲ್ಲಾನು PID ಬ್ಯಾಂಕ್ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಎಲ್ಲ ಭಾರತದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡೋದಂತ ಒತ್ತಾಯ. ನಮ್ಮ ಕರ್ನಾಟಕ ರೈತರು ಸಾಲ ಮನ್ನಾ ಒತ್ತಾಯ, ಭಾರತದ ರೈತರು ಸಾಲ ಮನ್ನಾ ಮಾಡೋಕೆ ಒತ್ತಾಯ. ಯಾಕಂದ್ರ ಈಗ ರೈತರ ಇವತ್ತ ಸುಮಾರ 16,000 ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಬೀಜ ತಂದು ಬಿತ್ತೇವೆ ನಾವು ಈಗ ಸದ್ಯ ಭೂಮಿಗೆ. ಇಡೀ ನಾವು ಒಂದ ತಾಲೂಕಲ್ಲ, ಒಂದ ಜಿಲ್ಲಾ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ರೈತರೆಲ್ಲರೂ ಕೂಡ್ಕೊಂಡ 16,000 ರೂಪಾಯಿ ಒಂದು ಕ್ವಿಂಟಲ್ ಈಗ ಮೇಳಿಕೆ ಹೊಡೆ ಬಂದ್ಬಿಟ್ಟೈತೆ. ಈಗ ಕಟಾಗಟ್ ನಿಂತು ಬಿಟ್ಟೈತಿ, ಭೂಮಿ ಬರೋಬರಿ ಬಂದ. ಅದೇನು ಹೇಳ್ತೈತೆ ಬಿಡ್ತೈತೋ ದೇವ್ರಿಗೆ ಬಿಟ್ಟಿದ್ದ. ಅದು ಮುಂದೆ ಮಳಿನೇ ಇಲ್ಲ. ಈ ಸುಮಾರ ಎಕರೆಕ್ ಒಂದು 2 ಚೀಲ ಗೊಬ್ಬರ ಹಾಕಿವು. 1,800 ರೂಪಾಯಿ 2,000 ರೂಪಾಯಿ ಒಂದು ಚೀಲ ಗೊಬ್ಬರ ರೀ. 1,350 ರೂಪಾಯಿ ಮಾರೋದು ಮಾಡ್ತೀವಂದ್ರ ಒಮ್ಮೆ ರೈತರನ್ನ ನೀವು ಪರೋಬ ಮಾಡಿದ್ರ ನಾವು ನಿಮ್ಗೆ ದುಡ್ಡು ಹಾಕಕ್ ಮತ್ತೆ ಗಟ್ಟಿದೇವು. ಇದಕ್ಕೆ ನಮ್ಗೆ ರೈತರಿಗೆ ಈ ಸಲ ಏನೊಂದು ತಾಕತ್ ಇಲ್ದಂಗ ಆಗೈತೆ ಅಂತ ಹೇಳಿ ನಾನು ಇನ್ನೊಮ್ಮೆ ಎಲ್ಲರಿಗೇನು ಒಂದು ಗೌರವಾನ್ವಿತ ಎಲ್ಲಾ ಅಧಿಕಾರದಲ್ಲಿ ಒತ್ತಾಯ ಮಾಡಿ, ಈಗ 2023, 24, 25 ಬೆಳೆ $1 ರೂಪಾಯಿ ಬಂದಿಲ್ಲ. ಯಾವ ರೈತರಿಗೂ ನೋಡ್ರಿ $1 ರೂಪಾಯಿನೇ ಬಂದಿಲ್ಲ. ಬರೀ ನಾವು ತುಂಬೋದಾಗೈತಿ, ಹಿಂಗಾರಿ ಮುಂಗಾರಿ ತುಂಬೋದಾಗೈತಿ. ಅದು ಗೌರ್ಮೆಂಟ್ ಸರ್ಕಾರ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕೂಡ್ಕೊಂಡು ಎಷ್ಟೋ ಪರ್ಸೆಂಟೇಜ್ ತುಂಬ್ತಾರ ನಮ್ಮ ರೈತರ ಬಗ್ಗೆ. ಅವ್ರು ಅದನ್ನ ಯಾಕೆ ತುಂಬಬೇಕು? $1 ರೂಪಾಯಿನೇ ಬಂದಿಲ್ಲ ನಮ್ಗೆ ಇಲ್ಲಿ ಮಟಾನು. ಅದನ್ನ ತುಂಬೋದು ನಾಳೆ 80-90% ಲಾಭದಾಗದವ್ರಿಗೆ ಅಷ್ಟು ಇನ್ಶೂರೆನ್ಸ್ ಕಂಪ್ನಿ ಅವ್ರ. ಅದ್ರ ಜೊತೆಗೇನ ಮುಂದೆ ರಾಜ್ಯ ಸರ್ಕಾರಗಳು ಕೂಡಿಕೊಂಡು ರೈತರ ಕಷ್ಟಗಳನ್ನು ಪರಿಹರಿಸಿಕೊಂಡಿತು. ನಾನು ಅಂದರೆ ಭಾರತದ ಅದನ್ ಬಿಟ್ರಿ ಪಾಯಿಂಟ್ ತೆಳಗ್ ಬಂದತ್ ಪೂರ ಭಾರತದ ನಾಟಕ ಮಾಡಾಕ್ತಾರೆ ಎಲ್ಲ ಪಕ್ಷದವ್ರು. ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ನಮ್ ರೈತರ ಬಗ್ಗೆ ಯಾಕೆ ಚೆಲ್ಲಾಟ ಆಡ್ಬೇಕು? ನಮ್ ರೈತರಿಗೆ ಅನುಕೂಲ ಆಗತ್ ನೀರದ. ನಾವು ಒಂದು ಇದನ್ನ ಕೇಳೋರು ಅವ್ರನ್ನ. ಅವ್ರಂಗ ನಾವು ವಿದೇಶಕ್ಕೆ ನಿಂತು ಆರಿಸಿ ಬಂದು ಮುಖ್ಯಮಂತ್ರಿ MLA MP ಆಗ್ಬೇಕನ್ನೋ ನಾವು ಯಾರ ರೈತರು ಇಲ್ಲ. ನಮ್ಮ ಹತ್ರ ನಿಗೂ ಅಲ್ಲ ಅದ. ನಮಗ್ ಕುಡಿಯಾಕ ನೀರ್ ಕೇಳೇವ್ ನಾವು ಜಾನ್ ಮರಿಗಳು ಎಲ್ಲರಿಗೇನು. ಸುಮಾರ ಮೋದಿ ಅವ್ರಿಗೆ 5 ಮೀಟಿಂಗ್ ಟೈಮ್ ಇಲ್ಲಿದೆ. ಒಂದ್ ಮನಸ್ಸು ಮಾಡಿದ್ರೆ ಮೋದಿ ಅವ್ರು ಇವತ್ತ ಕೂಡಿಸ್ಬೋದ. ಸುಮ್ಮನೆ ಅವ್ರ ಮೇಲೆ ಇವ್ರು ಹೇಳುದು, ಇವ್ರ ಮೇಲೆ ಅವ್ರು ಹೇಳುದು, ಗೋವಾದವ್ರ ಮೇಲೆ ಹೇಳುದು. ಮತ್ತೊಮ್ಮೆ ಅವೇನೋ ಹಾಳಾಕತಿ ಅಲ್ರಿ. ನೀರ್ ಸಮುದ್ರ ಕೂಡ ಸರಳ ಯಾವಾರಲ್ಲ, ಇಡೀ ಜನಕ್ಕೆ ಕುಡಿಯಾಕ ಅನುಕೂಲ ಐತಿ. ಅಂತದನ್ನ ಮತ್ತೆ ಇವ್ರು ನಿರ್ಲಕ್ಷ್ಯ ಮಾಡ್ತಾರಂದ್ರ ಮುಂದೆ ನಾವ್ ಏನ್ ತಿಳ್ಕೊಳ್ಳೋ? ಅದನ್ನೆಲ್ಲ ವಿಚಾರ ಮಾಡ್ಕೊಂಡ ಬಾದಾಮಿ ಸಟ್ನ ಕೂಡ್ಸುವಂತ ವಿಚಾರ ಮಾಡ್ರಿ ಅಂತ ಹೇಳಿ ನಾನು ಇದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೀನಿ. ಮುಂದೆ ಸಾಲ ಬಾಧೆಯಲ್ಲಿ ಇರುವ ರೈತರು ಧೈರ್ಯ ತೆಗೆದುಕೊಂಡು ಸಾಲ
ಮಾಡ್ಕೊಂಡು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರ. ತಾವು ನೋಡ್ತೀರಿ ಟಿವಿಯಾಗ, ಎಲ್ಲಾರು ನೀವು ನೋಡ್ತೀರಿ, ನಿಮ್ಗೂ ಎಲ್ಲ ವಿಷಯ ಗೊತ್ತಿದ್ದೈತಿ. ನಾ ಏನ್ ಹೇಳೋದಲ್ಲ. ಮಣ್ಣಿ ಕುಂದೋತಾರ್ಗ ಒಬ್ಬ ರೈತ ಸತ್ತ, ಶಿಕಾಪುರದಾಗ ಒಬ್ಬ ರೈತ ಸತ್ರಿ, ಅಲ್ಲಿ ಬಾಗಲಕೋಟೆ ಕಡೆ ಒಬ್ಬ ಸತ್ತ. ಇವರು ಸಾಲ ಮಾಡಿ ಬ್ಯಾಂಕಿನವ್ರು ಹೆದರ್ಸೋದು ಅವ್ರನ್ನ. ಸಾಲ ಮಾಡಿ ನಾನು ಏನ್ ಹೇಳ್ತೀನಿ, ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರ್ದು ಮನಿ ಅವಾರ ಇಲ್ಲದ, ಎಲ್ಲ ನಾವು ದುಡಿದು ಕೊಟ್ಟಿದ್ದಿದ. ನಾವಷ್ಟು ಎಲ್ಲ GST ಕಟ್ತೇವೆ, ಎಲ್ಲ ಕಟ್ತೇವೆ. ಸಿಮೆಂಟ್ ಕೆಬ್ಬಣ ತರ್ಬೇಕಾದ್ರೆ ಸಿಕ್ಕಾಬಿಟ್ಟು GST ಗೌರ್ಮೆಂಟ್ ಕಣ್ಣು ತೆಗದ ಅವ್ರದೊಂದು ಕಷ್ಟ ಪರಿಹರಿಸ್ಬೇಕಂತ ಹೇಳಿ ಇದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. 26-27 ಸಾಲಿನ ಮುಂಗಾರಿನಲ್ಲಿ ಯಾವುದೇ ರೀತಿಯ ಮಳೆ ಆಗುವುದಿಲ್ಲ. ಮಳೆ ಕೊರತೆ ಆದ ಕಾರಣ ಬಿತ್ತನೆ ಮಳೆ ಕೂಡ ಒಣಗುತ್ತಿದೆ. ಅದಕ್ಕಾಗಿ ಕರ್ನಾಟಕದ ಎಲ್ಲಾ ರೈತರ ಖಾತೆಗೆ ಪ್ರತಿ ಖಾತೆಗೆ 25,000 ರೂಪಾಯಿ ಕೊಡೋದೇ ನಾವು. ಈಗ 16,000 ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಬಿತ್ತೇವ್ರಿ. 2,000 ರೂಪಾಯಿ 2,700. ಮತ್ತೆ ಅದು ಗೊಬ್ಬರ ಹೆಂಗ್ ಡಿಮಾಂಡ್ ಅದ. ಅವ್ರ ಆ ಟೈಮ್ ಹೆಂಗ್ ಕೊಡ್ತಾರ ಗೊತ್ತಿಲ್ಲ. ನಮ್ಗೆ 2,000 ಕೊಡ್ತಾರೋ, 2400 ಕೊಡ್ತಾರೋ. ಅವ್ರು ಆ ಟೈಮ್ ಹೆಂಗ್ ಕೊಡ್ತಾರ. ಅದ್ ಎಕರೆಗೆ 2 ಚೀಲ ಬಿತ್ತಾಕ, ಬೆಳ್ಯಾಕ, ಹರಗಾಕ, ನೇಗಲ್ಕ ಮತ್ ಲವಣಿ 25,000 ರೂಪಾಯಿ ಒಂದ್ ಎಕರೆಗೆ. 50,000 ಹೋಗ್ಬಿಡ್ತೈತೆ ನಿಶ್ಚಯ. ಈಗೆಲ್ಲ ಒಣಗಿ ಹೋಗ್ಬಿಡುತ್ತೆ ಫಸಲ್. ಅದಕ್ಕೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಟ್ಟು ಪರಿಹಾರ ಅಂತ ನಾವು ಒತ್ತಾಯ ಮಾಡ್ತೇವೆ ಇದಕ್ಕೆ ಮುಖಾಂತರ. DK ಶಿವಕುಮಾರ್ ಸಾಹೇಬರಿಗೆ, ಹೊಸ ಮುಖ್ಯಮಂತ್ರಿ ಆಗ್ಯಾರು, ಅವ್ರಿಗೊಮ್ಮೆ ಮಾಡ್ಲಿ ರೈತರಿಗೆ ಅನುಕೂಲ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಂಡ. ಹೌದೌದು, ಬರ ಪರಿಹಾರ ಸರ್. ಎಕರೆಗೆ 25,000 ರೂಪಾಯಿ ಖರ್ಚು ಕೊಡಂತೀನಿ ನಾನು. ಅದು ಬರ ಪರಿಹಾರ ಮುಂದೆ ಐತೆ, ಅದ ಮುಂದೆ ಕಾಲಮ್ನಾಗ ಐತಿ. ಬರ ಪರಿಹಾರ ಇದು ಖರ್ಚು ಮಾಡ್ಯಾವ ಒಂದು 50,000 ರೂಪಾಯಿ ಎಕರೆಗೆ. ಈಗ ನಮಗ್ ಗ್ಯಾರಂಟಿ ಇಲ್ಲ, ಈಗ ಅದ ಫಸಲ್ ಒಣಗಾಕತೈತಿ. ಅದಕ್ಕೆ ಎಕರೆಗೆ 25,000 ರೂಪಾಯಿ ಕೊಟ್ರೆ ಅರ್ಧ ಮರ್ದ ಖರ್ಚು ಬರ್ತೈತಿ ನಮಗೆ. ಈಗ 50,000 ನಿಶ್ಚಿತ ಮಾಡಿಬಿಟ್ಟು ಎಲ್ಲ ರೈತರು ಕೂಡ್ಕೊಂಡ ಮುಂದೆ ಅನೇಕ ವರ್ಷದಿಂದ ಸರ್ಕಾರ ಬರ ಪರಿಹಾರ ಕೊಟ್ಟರು. ಹೋದ ವರ್ಷದ್ದು ಅಚ್ಚಕಡೆ ವರ್ಷ ಅತಿವೃಷ್ಟಿ ಅಂತೇಳಿ ಹೆಸರಿಗೆ ಅದಕ್ಕೆ ನಮ್ಮನ್ನ ಏನೋ ಒಂದು ಟಾರ್ಗೆಟ್ ಮಾಡಿಬಿಟ್ಟಾರಂದ್ರ ಅವರು ಹೆಕ್ಟರಿಗೆ 7,000 ರೂಪಾಯಿ ಮಾಡಿಬಿಟ್ಟಾರ. ಅವ್ರು 8,500 ಮಾಡ್ಯಾರ ಹೆಕ್ಟರಿಗೆ. 2 ಹೆಕ್ಟರ್ ಕೊಡ್ತಾರೆ. ನಂದು 50 ಎಕರೆ ಐತೆ ನನ್ನ ಹೆಸರಲ್ಲೇ. ಈಗ ನನ್ನ ಹೆಸರಲ್ಲೇ 2 ಹೆಕ್ಟರ್ 17,000 ರೂಪಾಯಿ ಕೊಟ್ಟು ಬಿಡುದು. ಅದನ್ನ ಏನು ಚೇಂಜಸ್ ಮಾಡಿಲ್ಲ ಯಾರು, ಒಟ್ಟೆ ಚೇಂಜ್ ಮಾಡಿಲ್ಲ. ಯಾವಾಗಿಂತ ಅಂದ್ರೆ ಇದು ಸುಮಾರ ರಾಮಕೃಷ್ಣ ಹೆಗಡೆ ಸರ್ಕಾರ ಅಂತ ಹಂಗ ಬಂದೈತಿ. ಯಾಕಂದ್ರೆ ಚೇಂಜಸ್ ಮಾಡ್ಬಾರ್ದು ಇವರು. ಇವತ್ತೀಗ ನೌಕರಸ್ಥರಿಗೆ ನಾನು ಹೊಟ್ಟೆ ಕೆಚ್ಚಿಲ್ಲ. ಸುಮಾರು ಬಹುಮಾಂಶ ಮಾನ್ಯಮಿಗೆ ಮೇರ್ಸ್ತಾರೆ, ಹಟ್ಟಿ ಹಬ್ಬಕ್ಕೆ ಮೇರ್ಸ್ತಾರೆ, ಉಗಾದಿಗೆ ಮೇರ್ಸ್ತಾರೆ. 2 ಸಲ ಏರ್ಸ್ತಾರೆ. ಕೇಂದ್ರ ಸರ್ಕಾರ ಇರ್ತೈತಿ, ಕರ್ನಾಟಕ ಸರ್ಕಾರ ಇರ್ತೈತಿ ಅವ್ರಿಗೆ. ಹಂಗ ನಮ್ಮ ರೈತರಿಗೆ ಯಾಕೆ ಏರ್ಸ್ಬೋದು? 1 ಲಕ್ಷ ಮಟ್ಟ ಕೊಡಂತೇನೆ ನಾನು. ಬರ ಪರಿಹಾರ ಒಂದು ಖಾತೆಕ್ಕೆ ಹೆಕ್ಟರ್ ಬೇಡ, ಹೆಕ್ಟರ್ ತೆಗೆದೋಗಿರಿ, ಅದನ್ನ ಉಗಿಡ್ರಿ ಅದಕ್ಕೆ ಹೆಕ್ಟರಿಗೆ. ಬರೀ ಹೆಕ್ಟರ್ ಅನ್ಕೊಂತ ಕುಂತ ರೈತರಿಗೆ ಹೆಕ್ಟರ್ ನಾಟಕ ಮಾಡ್ತೀರಿ. ಬರೀ ರೈತರಿಗೆ ಹೆಕ್ಟರ್ ಅನ್ಕೊಂತ ಉಳಿದಾರಿಗೆಲ್ಲ ಸಾಬೀತ್ ಮಾಡುದು. ರೈತರಿಗೆ 2 ಹೆಕ್ಟರ್ ರೈತರಿಗೆ, ದೊಡ್ಡ ರೈತರಿಗೆ 2 ಎಕರೆ ಕೊಡು, 2 ಹೆಕ್ಟರ್ ಕೊಡುದು ನಾಟಕ. ಅದು ಒಂದು ಖಾತೆಗೆ 1 ಲಕ್ಷ ರೂಪಾಯಿ ಕೊಡ್ರಿ. ಏನ್ ನಿಮ್ ಅಪಾರ್ಟ್ಮೆಂಟ್ ಕೊಡುದಿಲ್ಲ ನೀವು ಯಾರು? ಗೌರ್ಮೆಂಟ್ ಕೊಡ್ತೀರಿ, ಕೊಡ್ರಿ, ಮನಸ್ಸು ಮಾಡ್ರಿ. ನೀವು ಆ ಇಲೆಕ್ಷನ್ ನಿಂತೀವ, ಅಲ್ಲಿ ಆ MLC MP MLA ಅವ್ನು ನೋಡ್ಕೊಂಡು ಮತ್ತೆ 2028 ಹೊಂಟ್ರಿ ನೀವೀಗ. ಇಲ್ಲಿ ರೈತರು ಸಹಾಯಕತ್ತೇವ ನಾವೆಲ್ಲ ಕರ್ನಾಟಕದಾಗ ರೈತರ ಬಿಕ್ಕಿ ಹೇಳಾಕತ್ತೇವ. ನಮ್ ಕಷ್ಟ ಯಾರು ನೋಡಕ್ ತಯಾರಿ ಇಲ್ಲ ನೀವು. ಅದ್ರ ಜೊತೆಗೇನ ರಾಮನಗರದ ರೈತರನ್ನ 1 ಇಂಚು ಕೊಡಬಾರ್ದಂತ ನಾ ಎದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. ಮತ್ತೆ ಬಂಗಾರ ಕೊಟ್ರೆ ಮುಂದೆ ಏನ್ ತಿನ್ನೋದ್ರಿ ನಾವೆಲ್ಲರೂ ರೈತರ? ಏನ್ ತಿನ್ನೋದು? ರೊಕ್ಕ ತಿನ್ನೋದ್ರಿ. ಅಲ್ಲಿ 500-600 ಎಕರೆ ಐತಿ. ಇವ್ರೆಲ್ಲ ಗೈಸಾರಲ್ರಿ ಈ MP MLA ಮಿನಿಟ್ಸ್ಗಳು. ಅದನ್ನ ಕೊಡನ್ರಿ ಅವ್ರಿಗೆ. ನಮ್ಮ ರೈತರ ಆಸ್ತಿ ಉಳಿಲಿ, ಅವ್ರದ್ದು ಬಚಾವ್ ಉಳಿದು ನಮ್ಮ ರೈತರಿಗೆ ಕೊಡುದು. ಈಗ ಅದಕ್ಕಾಗಿ ರಾಮನಗರದ ನಾ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ. ನಿಮ್ಗೆ ಏನು ಕಷ್ಟ ಬಂದ್ರು ನಾವೆಲ್ಲ ಎದಗೊಟ್ಟು ನಿಂದಿರ್ತೇವೆ. ನಾವು ಉತ್ತರ ಕನ್ನಡ ರೈತರೆಲ್ಲ ಬಂದಲ್ಲಿ ನಿಮ್ಮಂತೆ ಕೊಂಡಿರ್ತೇವೆ ಧರಣಿ. ಅದಕ್ಕಾಗಿ ನಾನು ಒಂದು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತೇನೆ, ಈಗ ಆಡಳಿತ ಪಕ್ಷ ಸರ್ಕಾರಕ್ಕೂ ಹೇಳ್ತೇನೆ, 1 ಇಂಚ್ ಅವ್ರಿಗೆ ಜಾಗ ಕೊಡ್ಲಂಗ ಅವ್ರಿಗೆ ಒಂದು ರೈತರೆಲ್ಲ ಬಚಾವ್ ಮಾಡ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. ಕರ್ನಾಟಕದ ಎಲ್ಲಾ ರೈತ ವರ್ಗದ ಜನರು ಹಸಿರು ಜಾಲನ್ನು ಈಗ ಇನ್ನೊಂದ್ರಿ, ನಮ್ ಕರ್ನಾಟಕದ ರೈತರ ಎಷ್ಟು ಮಂದಿ ರೈತರು ಅದಾರ ಅಷ್ಟು ಹಸಿರು ಹಾಕೊಂಡ್ ನಮ್ದು ವಿನಂತಿ. ಹಾಕೊಂಡ್ರೆ ಅದಕ್ಕೊಂದು ಮರ್ಯಾದೆ ಐತಿ. ನಾವು ರೈತರು ಅನ್ನೋದಾರ ಕಾಣಿಸು, ನಾವು ಕರ್ನಾಟಕ ತುಂಬ ರೈತರು ಅನ್ನೋದಾರ ಗೊತ್ತಾಕತಿ. ಇಷ್ಟು ಮಂದಿ ನಮ್ ಕರ್ನಾಟಕದ ರೈತರು ಅದಾರಪ್ಪ ಇವರು. ಇವ್ರು ನಮ್ಮ ರೈತರು ನಮ್ಮ ಸಂಬಂಧ ದುಡಿತಾರ ಅನ್ನೋದು ಹಸಿರು ಹಾಕೊಂಡ್ರೆ ಅವ್ರಿಗೆ ಗೊತ್ತಾಕತಿ. ಇಲ್ಲಿ ಗೊತ್ತಾಗೋದಿಲ್ಲ. ಅವ್ರ ರೈತರ ವಿಚಾರ ಮಾಡೋದಿಲ್ಲ. ಮುಂದೆ ರೈತರ ಸಾಲ ಮರುಪಾವತಿಸಿದ ನಂತರ ರೈತರ ಸಾಲ ರೀ ಬೋಜಾ ತೆಗ್ಸಾಕ್ ಹೋಗ್ತೇವ್ ನಾವು ರೊಕ್ಕ ತುಂಬಿ ಬಡ್ಡಿ ಅಸಲು ಕೂಡಿ ಅವ್ರಿಗೆ 4-5 ಲಕ್ಷ ರೂಪಾಯಿ ರೊಕ್ಕ ತುಂಬಿ ಅಲ್ಲಿ ಬೋಜಾ ತೆಗಿ ಉತ್ತಾರದ ಬೋಜಾ ತೆಗ್ಸೋದ್ ಹೋಗ್ಯವ್ರಿ. ಅಲ್ಲಿ ಒಮ್ಮೆ ನೆಟ್ನಾಗ ನೋಡ್ತಾನವ, ಇವತ್ತು ನೆಟ್ ಬಂದಿಲ್ರಿ ನಾಳೆ ಬರ್ರಿ ಅಂತಾನ. ಮತ್ ನಾಳೆ ಹೋಗೋದು. ಯಾಕೆ ತಾಲೂಕು ಜಿಲ್ಲಾಕ್ ಹೋಗ್ಬೇಕು, ನಾವು ಊರಾಗ ಮಾಡುದಿಲ್ಲ ಅದನ್ನ. ಸುಮಾರು ಒಂದು ಮತ್ತು ಇಂಥವ್ರ ಗೊತ್ತಿರೋದಿಲ್ಲ ಇವ್ರನ್ನ ಕರ್ಕೊಂಡು ನಾವು ಇಬ್ರು ಹೋಗ್ಬೇಕ. ಇವ್ರ ಸೀರೆ ಸಾಲ ಇರ್ತೈತಿ, ಇವ್ರು ತೆಗ್ಸಾಕ ಇವ್ರೊಬ್ಬರಿಗೆ ನಿಗುದಿಲ್ಲ. ಅದ್ರದ್ದು 3-4 ಸಲ ಹೋಗಿ ಬಂದ್ರೆ 4-5 ರೂಪಾಯಿ ಖರ್ಚು ಬಂದ್ಬಿಡ್ತೈತೆ ನಮ್ಗೆ. ಅಲ್ಲಿ ಅವ್ರಿಗೆ ಒಂದು 3,000 ರೂಪಾಯಿ ಕೊಡ್ಬೇಕ. ಹೆಬ್ಬಟ್ಟು ಹೊತ್ತವ್ರಿಗೆ 3,000 ಕೊಟ್ಟು ಒಂದು 7-10 ರೂಪಾಯಿ ಖರ್ಚು ಬರ್ತೈತಿ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ಬೇಕು, ಬ್ಯಾಂಕಿನ ಮೇಲೆ ಹೇರ್ಬೇಕು. ಅದನ್ನ ರಾಷ್ಟ್ರೀಯ ಬ್ಯಾಂಕರ್ ಇರ್ಬೋದು, PID ಬ್ಯಾಂಕರ್ ಇರ್ಬೋದು, ಅದ್ರ ಮೇಲೆ ಹೇರ್ಲಿ. ಇವ್ರ ಹೇರಿ ಅವ್ರಿಗೆ ಬೋಜ ತೆಗಿಸ್ಕೊಡಬೇಕ.
ಅದೊಂದು ಮಾಡ್ಲಿ ಅಂತೇಳಿ ನಾ ಇದಕ್ಕೆ ಮುಖಾಂತರ ಒತ್ತಾಯ ಮಾಡ್ತೇನೆ. ರೈತರ ಮಕ್ಕಳಿಗೆ ಈಗ ಇನ್ನೊಂದ್ರಿ, ನಮ್ಮ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ಬಲ್ರ. ಯಾಕಂದ್ರ ನಮ್ ರೈತರ ಕಡೆನೇ ಒಂದಿಟ್ಟು ಮಿಸ್ಟೇಕ್ ಐತಿ. ನಾನು ಇಲ್ಲ ಅನ್ನೋದಲ್ಲಿ ಇದಕ್ಕೆ ಮುಖಾಂತರ ವಿನಂತಿ ಮಾಡ್ತೀನಿ ಅವ್ರಿಗೆಲ್ಲರಿಗೆ, ನೀವು ಇಲೆಕ್ಷನ್ದಾಗ ನಮ್ ರೈತರ ಮಕ್ಳು ಯಾರು ಕುಡಿಯಾಕ ಹೋಗ್ಬೇಡ್ರಿ, ತಿನ್ನಕ್ ಹೋಗ್ಬೇಡ್ರಿ, ಅವ್ರ ಸಂಚಾರಕ್ಕೆ ಹೋಗ್ಬೇಡ್ರಿ, ಅವ್ರ ವಿಚಾರಕ್ಕೆ ಹೋಗ್ಬೇಡ್ರಿ. ನಿಮ್ದು ಹಕ್ಕ. ಒಂದು ಕೋಟಿ ಗಟ್ಲೆ ಕೊಟ್ರು ಒಂದು ಹೋಟಿಗೆ ಬೆಲೆ ಸಿಗೋದಿಲ್ಲ, ಒಂದು ಕೋಟಿ ಕೊಟ್ರು ಒಂದು ಹೋಟಿನ ಬೆಲೆನೇ ಬೇರೆ. ಅದಕ್ಕಾಗಿ ನಾವ ಅಕ್ಕಂಗಿರ್ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಸಂಬಂಧ ಇರ್ಬೋದು, ನೀವೆಲ್ಲ ಹೆಣ್ಣು ಮಕ್ಕಳನ್ನ ಕಲಿಸ್ತೀರಿ. ನೀವೀಗ ಕಲಿಸಿ ಇಲ್ಲೊಂದು ಅರಿಬಿ ಅಂಗಡಿ ಕಳಿಸಿ 2,000, 3,000, 6,000 ರೂಪಾಯಿ ಪಗಾರ ಕಳಿಸ್ತೀರಿ ನೀವು. ಸುಮಾರ ಒಬ್ಬ ರೈತ ಅವನ ಹೆಸರು 2 ಎಕರೆ ಹೊಲ ಇರ್ಲಿ, ಒಬ್ಬ 50,000 ಪಗಾರ ಇಲ್ಲ, 1 ಎಕರೆ ಹೊಲ ಆಡಕ್ ನಿಗುದಿಲ್ಲ. ಅವ್ನು ರಿಟೈರ್ಡ್ ಆಗೋ ಮಟನು 1 ಕೋಟಿ 1.5 ಕೋಟಿ ಬೆಲೆ 2 ಕೋಟಿ ನಿಗುದಿಲ್ರಿ ಅವ್ನು ಹಿಡಾಕ. ಆಸ್ತಿ ಬೆಲೆನೇ ಬೇರೆ, ನೌಕರಿ ಬೆಲೆನೇ ಬೇರೆ. ನಾವೆಲ್ಲ ನಮ್ಮಂತಲ್ಲಿ ಹೋದ್ರ ನಮ್ ರಾತ್ರಿ ಇಬ್ಬರು ಅಡಿಗಿರ್ತದ ನಮ್ಮ ಮನ್ಯಾಗ, ಅವ್ರ ಮನಿಗ್ ಹೋರ್ ನೀವು ಅಡಿಗಿರ್ದಿಲ್ಲ. ನಾನ್ ಟೀಕಾ ಮಾಡಾಕತ್ತಿಲ್ಲ, ಅವ್ರಿಗೆ ವಿನಂತಿ, ನಾ ಯಾರಿಗೆ ಟೀಕಾ ಮಾಡಕ್ ಹೋಗುದಿಲ್ಲ. ಇವತ್ತ ನನಗೆಲ್ಲ ಅನುಭವ ಐತಿ. ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲಾ ಕರ್ನಾಟಕದ ರೈತರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ನಮ್ಮ ರೈತ ಬಹಳ ವೀಕ್ ಆಕತಿ. ಸರಿಯಾಗಿ ಎಷ್ಟೋ ನಮ್ಮ ಮಕ್ಕಳ 30-34 ವಯಸ್ಸಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಿದ್ದ ವಿಷಯ ಐತಿ, ನಮಗೂ ಗೊತ್ತಿದ್ದ ವಿಷಯ ಐತಿ. ಇದೆಲ್ಲ ಅದನ್ನ ಆಗಬಾರ್ದು. ಅದನ್ನ ದಯವಿಟ್ಟು ನಾನು ಇನ್ನೊಮ್ಮೆ ಎಲ್ಲಾ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದು ವಿನಂತಿ ಮಾಡ್ತೇನೆ, ನೀವು ರೈತರ ಮಕ್ಕಳು ಆಗ್ರಿ, ಹಾಗೆ ಬಜಾಸ್ತಿ ನೀವು 12-15 ಕಲೀರಿ, 13 ಹೆಚ್ಚಿ ಮುಂದ್ ಸಾಲಿ ಬಾಳ ನಿಮ್ ಇದ್ರಾಗ ಕಲ್ಕೊಂಡ ನೀವು 2 ಮಕ್ಕಳು ಹಡ್ಕೊಂಡು ನೀವು ಬಾಳೆ ಮಾಡಿದ್ರ ಬಾಳ ಚಲೋ ಆಕದಂತ ಹೇಳಿ. ಯಾಕ ಈಗ ನಾ ಹೆಣ್ಣು ಮಕ್ಕಳು ನೋಡ್ತಿರ್ತೇನೆ, ಒಂದ್ ಬಸ್ಸಿಗೆ ಹೊಕ್ಕ, ಒಂದ್ ಬಸ್ಸಿಗೆ ಬರ್ತಾರ. ಸುಮಾರ ನಾವು ನೌಕರಿ ಅನ್ಕೋತ 30-35 ವಯಸ್ಸಾಗಿ ನಮ್ಮ ಹೆಣ್ಣು ಹುಡುಗಿಗೆ. ನಾ ಎಲ್ಲಾ ಹೆಣ್ಮಕ್ಳು ನನ್ನ ಮಕ್ಕಳು ಅಂತೇನೆ ನಾನು. ನಾ ಏನ್ ಅವ್ರಿಗೇನು ಟೀಕಾ ಮಾಡಾಕತ್ತಿಲ್ಲ. ಅದಕ್ಕೆ ನಿಮ್ಗೂ ಈಗ ನಾಲೆಜ್ ಐತಿ. ಅದ್ರ ಜೊತೆಗೇನ ಈಗ ಮೊನ್ನೆ ನೀವು ಬಳ್ಳಾರಿಯಾಗ ಒಂದು ನೋಡಿದಿರಿ, ಗೊಬ್ಬರದ ಪಾಳೆ. ನಮ್ಮ ರೈತರು 1 ಕಿಲೋಮೀಟರ್ ಕಾಲನ್ ಇಟ್ಟಾರ, ಕಾಲನ್ ಇಟ್ಟು ಪಾಳೆ ಹಚ್ಚಾರ. ನೀವು ಅದನ್ನ ಬೇಡ್ರಿ, ಕಾಲನ್ ಇಡುದ ಒಂದೊಂದ್ ಸೀಟ್ ನೀವು ರೈತರು ಆರಿಸ್ಕೊಂಬರ್ರಿ ತಾಲೂಕಿನ ತುಂಬಾ. ಒಬ್ಬ ರೈತರಿಗೆ ಒಂದು 135-134 ಸೀಟ್ ಆರಿಸ್ರಿ ನೀವು ಕರ್ನಾಟಕ ತುಂಬಾ. ಅವ್ರಿಗೊಂದು ರಿಟೈರ್ಮೆಂಟ್ ಕೊಡೋಣ ಒಟ್ಟರಿಗೇನು. ನಿಮ್ ಮನೆಗೆ ಬಂದ್ಬಿಡ್ತದ ಗೊಬ್ಬರ. ಆ ತಾಲೂಕ್ ಇವ್ರನ್ನ ಆರಿಸಬಾರ್ದು. MLA ಆ ರಾಜ್ಯಕ್ಕೆ ಕಳ್ಸೋದು, ಇಲೆಕ್ಷನ್ ಇವ್ರನ್ನ ಈ ರಾಜ್ಯಕ್ಕೆ ಕಳ್ಸೋದು. ಇಲೆಕ್ಷನ್ ಇರುವಾರ ಇವ ವರ್ಷದಾಗ, ತಿಂಗಳದಾಗ, 3 ತಿಂಗಳದಾಗ, 4 ತಿಂಗಳದಾಗ ಇದೊಂದು ಇಲೆಕ್ಷನ್ ಇರುವ ಇವ. ಅದಕ್ಕೆ ನೀವೆಲ್ಲ ರೈತರಿನ ಮೇಲೆ ಬಹಳ ಹುಷಾರಾಗಬೇಕು. ನಮ್ಮ ಮಕ್ಕಳು ಮರಿ ನೀವು ಊರಾಗ ಚಮಚೆಗಳು ಮಾತು ಕೇಳಬೇಡ್ರಿ. 4 ಚಮಚೆಗಳು ಇರ್ತಾರ ಊರಾಗ. ಅವರು ಕಾಂಗ್ರೆಸ್ನಾಗ ಇಬ್ರು ಇರ್ತಾರೋ, BJP ಇಬ್ರು ಇರ್ತಾರೋ, JDS ನಾಗ ಇಬ್ರು ಇರ್ತಾರ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ಕುರ್ತಕ್ಕೆ ಬಲಿ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಕನ್ಯೆ ಕೊಡ್ಲದ ಕಾರಣ ಅದ. ನೀವೆಲ್ಲ ವಿಚಾರ ಮಾಡಿ, ನೀವು ತಿಳ್ಕಿದ್ದಾರೆ. ನಾನು ಯಾರ ಬಗ್ಗೆ ಟೀಕಾ ಮಾಡಾಕತ್ತಿಲ್ಲ, ಯಾವ ಪಕ್ಷ ಬಗ್ಗೆ ಟೀಕಾ ಮಾಡಾಕತ್ತಿಲ್ಲ. ಇವ್ ನಾವೆಲ್ಲ ಹಳಿವಾಡ ನೋಡಿದ ವ್ಯವಹಾರ ಐತಿ. ಅದಕ್ಕಾಗಿ ದಯವಿಟ್ಟು ನಾನು ಇವತ್ತು, ಯಾಕಂದ್ರ ನನಗೊಂದು ಬಹಳ ಕೆಟ್ಟ ಆಕತಿ. ನಮ್ಮ ರೈತರ ಮಕ್ಕಳಿಗೆ ಇವತ್ತು 34-35 ವರ್ಷದ ವಯಸ್ಸಾಗ್ಯಾವು, ಆತ್ಮಹತ್ಯೆ ಮಾಡ್ಕೊಳ್ತಾರು. ನಿಮ್ಮ ಮಕ್ಕಳಿಗೂ 30-35 ವರ್ಷ ಆಗ್ಯಾವ ಹೆಣ್ಣು ಹುಡುಗರಿಗೆ. ಅದನ್ನ ಬಿಡ್ರಿ, ಎಲ್ಲ ನೀವು ತಿಳ್ಕಿದ್ದಾರೆ. ಇವತ್ತ ರೈತರಿಗೆ ಬೆಲೆ ಬಂದಿದ್ದ ಮುಂದೆ ಬೆಲೆ ಬರುದಿಲ್ಲ. ಇವತ್ತ ಎಷ್ಟೋ ಕೋಟಿ ಗಟ್ಲೆ. ಇನ್ನೊಂದ, ನೀವ್ ಯಾವ ರೈತರು ನಮ್ಮ ಕರ್ನಾಟಕದಾಗ ಯಾವ ರೈತರು 1 ಇಂಚ್ ಜಾಗ ಹೊಲ ಕೊಡ್ಬೇಡ್ರಿ. ಯಾರು ಬೇಕಾದಷ್ಟು ಕಟ್ ಬರ್ಲಿ, ನೋಡೋಣ ಏನಕ್ಕತ್. ಯಾರು ಹೆದರಾಕ್ ಹೋಗ್ಬೇಡ್ರಿ. ನೀವ್ ಆತ್ಮಹತ್ಯೆಗೆ ಯಾರು ಸಣ್ಣಾಗಕ್ ಹೋಗ್ಬೇಡ್ರಿ. ಯಾಕೆ ನಾನು ಇವತ್ತ ಗದಗ, ಬೆಳಗಾವ್, ಬಾಗಲಕೋಟೆ, ಧಾರವಾಡ 4 ಜಿಲ್ಲಾ ಅಡ್ಡಾಡಿ ನನಗೆ ಎಲ್ಲ ಕಡೆ ಫೋನ್ ಬರ್ತೀವಿ. ಎಲ್ಲಾ ರೈತರಿಗೂ ನಾನು ಒಂದು ಶಕ್ತಿ ಕೊಟ್ಟೇನಿ. ಯಾರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ನೀವು ಧೈರ್ಯ ತಗೋರಿ. ಏನ್ ಯಾರು ಹುಲಿ ಎಲ್ಲ ಕಡ್ಡಲ್ಲ. ಬ್ಯಾಂಕಿನವ್ರ ಇವತ್ತ ಯಾರು ಕಿರುಕುಳ ಬರ್ಲಂಗ, ಇವ್ರ ಸರ್ಕಾರ ನೋಡ್ಕೋಬೇಕದನ್ನ. ಯಾರ ರೈತರಿಗೆ ತೊಂದರೆ ಕೊಡ್ಲಂಗ, ಒಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, PID ಬ್ಯಾಂಕಿನವರು, ರಾಷ್ಟ್ರೀಕೃತ ಬ್ಯಾಂಕ್ ಎಲ್ಲರೂ ಕೂಕೊಂಡ ರೈತರಿಗೆ ಕಿರುಕುಳ ಕೊಡಂಗಿಲ್ಲ. ಯಾಕೆ ನೀವೇನ್ ಹಂಗ ನಮಗೆ ಪುಕ್ಕಾಟ ಕೊಟ್ಟಿಲ್ಲ. ನಮ್ದೊಂದು ಕೋಟಿ ಆಸ್ತಿ ಬರ್ಸ್ಕೊಂಡ್ರಿ ನೀವು. ಆಸ್ತಿ ಬರ್ಸ್ಕೊಂಡು ನಮ್ಗೆ ಸಾಲ ಕೊಟ್ಟಿರಿ, 3 ಲಕ್ಷ ರೂಪಾಯಿ ಸಾಲ ಕೊಟ್ರಿ ನೀವು. ನೀವು ಒಂದಷ್ಟು ಮಂದಿ ಸಾಮಾನ್ಯ ಜನಕ್ಕೆ ತೊಂದರೆ ಕೊಟ್ಟಾಗ ಆತ್ಮಹತ್ಯೆ ಮಾಡ್ಕೊಳ್ತಾರ ಅವ್ರು. ಇವತ್ತು ನೋಡ್ರಿ, ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂಡು 5 ಲಕ್ಷ ರೂಪಾಯಿ ಕೊಡ್ತಾರೆ ನಮ್ಮ ರೈತರಿಗೆ. ಅದ್ರಾಗಬ್ಬ ಯಾವನ ದೊಡ್ಡ ಇವ್ರ ಸಾಯ್ಲಿ, ಅವ್ರು ಸರ್ಕಾರ ಗೌರವ ನಿಮ್ಮನ್ನು ಕೊಡ್ತಾರೆ. ಇವ್ರ ಅನ್ನ ಹಾಕುವ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಅಲ್ಲಿ ವಿಚಾರ ಮಾಡೋಲ್ಲ. ಆ ತಾಲೂಕಿನ ಮೇಲೆ ಕಳಿಸಿ ಬರ್ತಾರೆ 5 ಲಕ್ಷ ಕೊಟ್ಟವನು ಚೆಕ್ ಕೊಡಾಕ. ಅಲ್ಲ, ಇಂಥ ರೈತರಿಂದ ಇವತ್ತು ಬಂದತ್ತಂದ್ರೆ ನೀವೆಲ್ಲಾ ರೈತರು ಕರ್ನಾಟಕದಲ್ಲಿ ವಿಚಾರ ಮಾಡ್ರಿ. ಅಲ್ಲ, ಇವತ್ತು ಯಾವ ಸಿನಿಮಾ ನಟಿ ಸಾಯ್ಲಿ ಅವ್ನಿಗೆ ಇದು ಸರ್ಕಾರ ಒಂದಿಗೆ ಮಣ್ಣು ಕೊಡ್ತಾರ. ಇವತ್ತು ನೀವು ಹಗಲಿ ದುಡದ ಅವ್ರಿಗೆ ಕೂಳ್ ಹಾಕಿ ನೀವು ಸಗಣ ಬಳದ ಅವ್ರಿಗೆ ಹಾಲು ಕೊಟ್ಟು, ಮೊಸರು ಕೊಟ್ಟು, ಒಂದು ಜೋಳ ಬೆಳೆದ, ಗೋಧಿ ಬೆಳೆದ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗ ಇವತ್ತ ಕಡ್ಲಿ ಗೋಧಿದೆ. ನಿಮ್ಗೆ ಗೊತ್ತೈತ್ರಿ ಸರ್? ಒಟ್ಟಾರೆಯಾಗಿ ತಾವು 10-11 ಬೇಡಿಕೆಗಳನ್ನ ತಂದಿದ್ದೀರಿ. ಹೌದು. ಒಂದು ವೇಳೆ ತಾವು ಇಟ್ಟಂತ ಈ ಬೇಡಿಕೆಗಾಗಿ ಇದಕ್ಕೂ ಕೂಡ ಏನಾದ್ರು
ನಿರ್ಲಕ್ಷ್ಯತನವನ್ನ ತೋರಿಸಿದೆ ತಮ್ಮ ಮುಂದಿನ ನಿಲುವೆ. ನಿನ್ನೆ ನಾನೊಂದು ಇನ್ನೊಮ್ಮೆ ಎಲ್ಲಾನು 4 ಜಿಲ್ಲಾದ ರೈತರನ್ನೆಲ್ಲ ಮೀಟಿಂಗ್ ಕರೆದು ಮುಂದೆ ಉಗ್ರ ಹೋರಾಟವನ್ನು ಕೈಕೊಳ್ತೇನೆ ಅಂತ ಹೇಳಿ ನಾನು ಎದಗಿ ಮುಖಾಂತರ ಭರವಸೆನ ಕೊಡ್ತೇನೆ. ನಾವು ಈ ಸಲ ಗಾಡಿ ಹತ್ತಿ ಬಿಟ್ಟೆವು, ಇಲ್ಲಿ ಮಟ್ಟ ಬಾಳ ನಾವು ಮಾಡೇವು, ಏನು ಉಳಿದಿಲ್ಲ ರೈತರ ಎಲ್ಲ. ನಮಗೆ ರೈತರಿಗೆ ನೆಲ ಕಚ್ಚಿ ಹೋಗ್ಯಾವ, ನಾವು ರೈತರು ಏನೇನು ಉಳಿದಿಲ್ಲ. ಅದಕ್ಕಾಗಿ ನಾವು ಎಲ್ಲ ಅವ್ರನ್ನೆಲ್ಲ 4 ಜಿಲ್ಲಾದ ರೈತರನ್ನ ಕರೆಸಿ ನಾನು ಇನ್ನೊಮ್ಮೆ ಒಂದು ಚರ್ಚೆ ಮಾಡಿ ನಾನು ಒಂದು ನಿರ್ಣಯ ತಗೋತೇವೆ. ನನಗೆ ಒಬ್ಬರು ತೊಗೊಳಕ್ ಬಿಡುದಿಲ್ಲ. ನಮ್ಮ ಅನೇಕ ರೈತ ಮುಖಂಡರದಾರ, ಇವರೆಲ್ಲ ಒಮ್ಮೆ ಶಿವಾರಗಟ್ಟಿ ಗೌಡ್ರು, ನಮ್ಮ ದಾಸಿನಕೊಪ್ಪದವರು, ಹುಬ್ಳಿಯವರು, ಕಳಸದ ಶಿವಮ್ಮ, ಶಿರೂರ್ ಗೌಡ್ರು, ನಾನು ರಾಜ್ಯದ ರೈತ ಮುಖಂಡ ಮಲ್ಕಾಜ ಬಂಗಳು, ನವಲಿನ ತಾಲೂಕು ಶಿರಷ್ಟು ಕೂಡ ಇರ್ತೇವೆ ನಾವು. ಇನ್ನೂ ನಮ್ಮ ರೈತರು ಭಾಳ ಮಂದಿ ಬರೋರಿದ್ರು. ನಾವು ಅಷ್ಟೇ ಮತ್ತೊಂದು 2 ಗಾಡಿ ಇದ್ದು ನಮ್ಮ ಅಷ್ಟಾಗ ನಾವು 4-5 ಮಂದಿ ಬಂದೆವು. ಅದಕ್ಕೆ ದಯವಿಟ್ಟು ನಾನು ಇದಕ್ಕೆ ಮುಖಾಂತರ ಇನ್ನೊಮ್ಮೆ ಎಲ್ಲರಿಗೆ ವಿನಂತಿ ಮಾಡ್ಕೊಂಡ, ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಪಾಟೀಲ್ ಅವರು ಹಗಲೆಲ್ಲ ಕೂಡ್ತಿರ್ತಿದ್ದೆವು, ಅವರ ನಮ್ಮ ಪರಿಚಯ ಆಗಿದೆ. ಹಿಂಗೈತಿ ಅನ್ನೋದು ನಮಗೆ ಅಂದ. ಆಯ್ತು ತೋರಿ ನಾ ಬರ್ತೇನೆ ಅಂತೇಳಿ ಬಂದ. ನೀವು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೂ ನಾವು ಎಲ್ಲ ರೈತರ ಪರವಾಗಿ ಒಂದು ಧನ್ಯವಾದ ಹೇಳುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಸರ್, ನಾ ಏನ್ ಹೇಳ್ತಿದ್ದೇನೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಸರ್ ಇವರು ನಮ್ಮ ಬಾಳಂಗೌಡ್ರು, ಅವ್ರ ಜೊತೆ ನಾವು ಕೆಲಸ ಮಾಡ್ತಿದೀವಿ. ಇದು ಗೃಹಲಕ್ಷ್ಮಿ ಆಯ್ತು, ಭಾಗ್ಯಲಕ್ಷ್ಮಿ ಆಯ್ತು, ಮತ್ತೆ ಹೊಳ್ಳಿದು ಗೃಹ ಜ್ಯೋತಿ, ಮತ್ತೆ ಇದು ಗೃಹ ಜ್ಯೋತಿ ಎಲ್ಲರಿಗೂ ಅನುಕೂಲ ಆಗೈತ್ ಸರ್. ಅದ ಇದೊಂದು ಇರ್ಲಿ, ಆದ್ರೆ ಇದು ಬಸ್ಸಿಂದು ಇದೊಂದು ಮಾಡ್ಬಾರ್ದು ಸರ್. ಅವ್ರ ಫ್ರೀ ಬಸ್ ಆಯ್ತು, ಗೃಹಲಕ್ಷ್ಮಿದು ₹1 ಯಾರಿಗೂ ಕೊಡಬಾರ್ದು ಸರ್. ಅದ ಫ್ರೀ ಬಸ್ ಮಾಡ್ಲಿ, ಎಜುಕೇಶನ್ ಮಕ್ಕಳಿಗೆ ಮಾಡ್ಲಿ ಸರ್. ಕೂಡ್ರು ಕುಂಟ್ರಿಗೆ ಆತರ ಎಲ್ಲರಿಗೂ ಫ್ರೀ ಮಾಡ್ಲಿ. ಆದ್ರೆ ಈ ತರ ಮಾಡ್ತಿರ್ತಾರ, ಹೆಣ್ಮಕ್ಳು ಯಾವ್ದೋ ಕೆಲ್ಸಕ್ಕೆ ಹೋಗ್ತಿರ್ತಾರ, ತಮ್ಮ ವೈಯಕ್ತಿಕ ಕೆಲ್ಸ ಆಗ್ಲಿ ಯಾವ್ದೋ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರ ನಮ್ ಮನೆಯನಾರ ಆಯ್ತ ಮತ್ ಹೊಳ್ಳಿ ಬೇರೆ ಜನ ಆಯ್ತ, ಅವ್ರೇನ್ ಹೇಳ್ತಾರಂದ್ರ, ಎಷ್ಟ್ ಸಲ ಹೋಗ್ತಾಳಪ್ಪ ಈಕಿ, ಎಷ್ಟ್ ಸಲ ಓಡಾಡ್ತಾಳ, ಅದ್ ಯಾರಿಗ್ ಗೊತ್ತಿರಂಗಿಲ್ಲ ತಮ್ಮ ಪರ್ಸನಲ್ ವಿಷಯ. ಅವ್ರು ಈ ತರ ಮಾತಾಡೋದು ಬಂದ್ ಮಾಡ್ಬೇಕು ಸರ್. ಅದು ಈ ಫ್ರೀ ಬಸ್ ಮಾಡೋದು ಬಂದ್ ಆದ್ರೆ ಅವ್ರು ಮಾತಾಡೋದು ಕಮ್ಮಿ ಆಗ್ತದೆ ಸರ್. ಇದು ಗೃಹಲಕ್ಷ್ಮಿ ರೊಕ್ಕ ಏನ್ ಬರಾಕದ ಸರ್, ಅದ ಆ ಬಂದಾಗಿಂದನ ಗಂಡ ಮಕ್ಳು ಬರೇ ಕುಡಿತಾ ಚಟ, ಹೆಣ್ಮಕ್ಳದ್ ಬಂತಂದ್ರ ಹೋಗೋದು, ಕುಡಿಯೋದು, ಬರೋದು. ಈಗ ತಾವು ದುಡ್ಡು ಬರ್ತಾರ ಸರ್. ಅದು ತಾವು ಹೊರಗಡೆ ಹೋಗಿ ದುಡ್ದು ಬಂದು ಅವ್ರೇನ್ ಮಾಡ್ತಾರ, ಮನ್ಯಾಗ ರೊಕ್ಕ ಸಿಗ್ಲಿಲ್ಲ ಅಂದ್ರ ಹೆಣ್ಮಕ್ಳು ಕೇಳೋದು, ನಮ್ಗ ಅಷ್ಟ್ ರೊಕ್ಕ ಕೊಡು, ಇಷ್ಟ ರೊಕ್ಕ ಕೊಡು ಅಂತಂದ್. ಅವ್ರ ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರ ಹೆಂಡ್ರು ಮಕ್ಕಳನ್ನ ಎಲ್ಲಾರ್ನು ಹೊಡಿಯೋದು. ಇದು ಸರ್ಕಾರದಿಂದ ಇದು ಕುಡಿಯೋದು ಬಾರ್ನ ಮುಚ್ಚಿಸ್ಬೇಕು ಸರ್ ಎಲ್ಲಾನು. ಈ ತರ ಮುಚ್ಚಿಸಿದ್ರ ಎಲ್ಲಾರು ಹೆಣ್ಣು ಮಕ್ಳು ಆಯ್ತು, ಮನ್ಯಾಗ ಗಂಡ್ ಮಕ್ಳು ಆಯ್ತು, ಎಲ್ಲಾರು ಸುಖ ಸಮೃದ್ಧದಿಂದ ಇರ್ತಾರ ಸರ್. ಇದು ಕುಡಿ ಚಟ ಯಾರಿಗಿರ್ಬಾರ್ದು ಸರ್.